ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆರರ್ ಅಟ್ಯಾಕ್ಗೆ 28ಕ್ಕೂ ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಇಬ್ಬರು ಕನ್ನಡಿಗರಾಗಿದ್ದಾರೆ. ಇಬ್ಬರು ಕನ್ನಡಿಗರು ಸೇರಿ 28 ಮಂದಿ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಉದ್ಯಮಿ ಮಂಜುನಾಥ್ ಎಂಬುವವರು ಸಾವನ್ನಪ್ಪಿದ್ದು, ಇತ್ತ ಗಂಡನ ಮೃತದೇಹವನ್ನ ಕಂಡು ಪತ್ನಿ ಪಲ್ಲವಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಇನ್ನು ಸದ್ಯ ಈಗಾಗಲೇ ಜಮ್ಮು ಕಾಶ್ಮೀರದ ಬಳಿ ಸಚಿವ ಸಂತೋಷ್ ಲಾಡ್ ತೆರಳಿದ್ದು ಸಂತ್ರಸ್ತರನ್ನ ಈಗ ಸಂತೈಸ್ತಾ ಇದ್ದಾರೆ. ಅದೇ ರೀತಿ ಉದ್ಯಮಿ ಮಂಜುನಾಥ್ ರವರ ಪತ್ನಿ ಪಲ್ಲವಿ ಅವರನ್ನ ಕೂಡ ಸಂತೈಸಿದ ಸಚಿವ ಲಾಡ್. ಇನ್ನು ಮೃತದೇಹಗಳನ್ನ ಕರುನಾಡಿಗೆ ಕರೆತರುವ ಮುಂದಾಳತ್ವವನ್ನ ಕೂಡ ಸಚಿವ ಲಾಡ್ ವಹಿಸಿಕೊಂಡಿದ್ದು ಅಲ್ಲಿರುವ ಕನ್ನಡಿಗರನ್ನ ಭೇಟಿ ಮಾಡಿ ಧೈರ್ಯವನ್ನ ತುಂಬಿದ್ದಾರೆ. ಅದೇ ರೀತಿ ಇಲ್ಲಿ ಗಂಡನ ಮೃತದೇಹವನ್ನ ಕಂಡು ಪತ್ನಿ ಪಲ್ಲವಿ ಕಣ್ಣೀರನ್ನ ಹಾಕ್ತಿದ್ದಾರೆ. ನೋಡಿ, 2-3 ದಿನಗಳ ಕಾಲ ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಹೋದಂತಹ ದಂಪತಿಗೆ ಇಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೇ ಇರಲಿಲ್ಲ. ದಿಢೀರಂತ ಅಟ್ಯಾಕ್ ನಡೆದಿದ್ದು ಈಗ 28 ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ಅಟ್ಯಾಕ್ನಲ್ಲಿ. ಅದರಲ್ಲಿ ಇಬ್ಬರು ಕನ್ನಡಿಗರಾಗಿದ್ದಾರೆ. ಇನ್ನು ಒಬ್ಬರ ದೃಶ್ಯಾವಳಿಗಳನ್ನು ಉದ್ಯಮಿ ಮಂಜುನಾಥ್ ಇವರೇ ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಇವರ ಪತ್ನಿ ಜೊತೆ ಹಾಯಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಜಮ್ಮು ಕಾಶ್ಮೀರಕ್ಕೆ ತೆರಳಿರ್ತಾರೆ. ಆದರೆ ನಿನ್ನೆ ಮಧ್ಯಾಹ್ನ ನಡೆದಂತಹ ಉಗ್ರರ ಅಟ್ಯಾಕ್ನಿಂದಾಗಿ ಉಗ್ರರ ಗುಂಡಿಗೆ ದಾಳಿಯಾಗಿದ್ದಾರೆ. ಇತ್ತ ಪತಿಯ ಮೃತದೇಹವನ್ನ ನೋಡಿ ಪತ್ನಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದು ಸಚಿವ ಲಾಡ್ ಅವರನ್ನ ಸಂತೈಸಿದ್ದಾರೆ. क्या प्रशांत म्हणजे अलग सिरियल म्हणजे अलग 10 कर में jetzt echt da हो गया ಇಡೀ ದೇಶವೇ ಮರುಗ್ತಾ ಇದೆ ಉಗ್ರರ ಈ ಕುಕೃತ್ಯದಿಂದಾಗಿ. ಸದ್ಯ ಈಗ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಮೃತಪಟ್ಟಿದ್ದಾರೆ. ಹಲವರು ಇನ್ನೂ ಕೂಡ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಇನ್ನೂ ಇಬ್ಬರು ದಂಪತಿಗಳು ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ಕೂಡ ನಡೀತಾ ಇರುವಂಥದ್ದು. ಸದ್ಯ ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕರೆತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಇತ್ತ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಹಾಗೆ ಕೇಂದ್ರ ಸರ್ಕಾರ ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಉಗ್ರರ ದಾಳಿ ಬಗ್ಗೆ ತಿಳಿತಾ ಇದ್ದಂತೆ ಇತ್ತ ಸಿಎಂ ಸಿದ್ದರಾಮಯ್ಯನವರು ರಾತ್ರಿ ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನ ನಡೆಸಿದ್ರು. ಹಾಗೆ ಕನ್ನಡಿಗರ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಿಎಂ ಸೂಚನೆಯನ್ನ ನೀಡ್ತಾರೆ. ಹಾಗೆ ಅಲ್ಲಿರುವಂತಹ ಕನ್ನಡಿಗರನ್ನ ಸೇಫ್ ಆಗಿ ಕರೆತರೋದಕ್ಕೆ ಸಚಿವ ಲಾಡ್ಗೆ ಅವರು ಜವಾಬ್ದಾರಿಯನ್ನ ವಹಿಸ್ತಾರೆ. ಅದರಂತೆ ಸಚಿವ ಲಾಡ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈಗ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದು ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಂತ್ರಸ್ತರನ್ನ ಭೇಟಿ ಮಾಡಿದ್ದಾರೆ, ಸಂತ್ರಸ್ತರನ್ನ ಸಂತೈಸ್ತಾ ಇದ್ದಾರೆ. ಇತ್ತ ಪತಿಯನ್ನ ಕಳೆದುಕೊಂಡಿರುವ ಪತ್ನಿಗೆ ಅವರು ಸಂತೈಸ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ತಮ್ಮವರನ್ನ ಕಳೆದುಕೊಂಡಿರುವ ನೋವು ಅವರಿಗಷ್ಟೇ ಗೊತ್ತಿರುತ್ತೆ. ಸೊ ಆ ಪತ್ನಿಗೆ ಏನು ಮಾಡಬೇಕು ಅನ್ನೋದು ದಿಕ್ಕೆ ತೋಚ್ತಾ ಇಲ್ಲ. ಕನಸಲ್ಲೂ ಕೂಡ ಅವರು ಅಂದುಕೊಂಡಿರಲಿಲ್ಲ ನನ್ನ ಗಂಡನಿಗೆ ಈ ರೀತಿಯ ಸಾವು ಬರುತ್ತೆ ಅಂತ. 2-3 ದಿನಗಳ ಕಾಲ ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದಂತಹ ದಂಪತಿ ಈಗ ಪತಿಯನ್ನ ಕಳೆದುಕೊಂಡು ಕರುನಾಡಿಗೆ ಬರ್ತಾರೆ, ಅವರ ಮನೆಗೆ ಬರ್ತಾರೆ ಅಂದ್ರೆ ಆ ದುಃಖವನ್ನ ನಿಜಕ್ಕೂ ಕೂಡ ಊಹಿಸಿಕೊಳ್ಳೋದಕ್ಕೆ
ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳಬಹುದು. ಅವರಿಗೆ ಸಂತೈಸುವಂತಹ ಕೆಲಸವನ್ನು ಕೂಡ ಲಾರ್ಡ್ ಮಾಡ್ತಾ ಇದ್ದು, ಸದ್ಯ ಇಬ್ಬರು ಕನ್ನಡಿಗರು ಮೃತಪಟ್ಟಿದ್ದು, ಇಬ್ಬರು ಮೃತದೇಹಗಳನ್ನು ಕರುನಾಡಿಗೆ ಕರೆತರುವ ಸಕಲ ರೀತಿಯ ಸಿದ್ಧತೆಗಳು ಕೂಡ ಜರುಗ್ತಾ ಇದೆ. क्या प्रशांत अलग ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕನ್ನಡಿಗರು ಸೇರಿದಂತೆ ಒಟ್ಟು 28ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಒಬ್ಬರು ಶಿವಮೊಗ್ಗ ಮೂಲದವರಾಗಿದ್ದರೆ ಇನ್ನೊಬ್ಬರು ಬೆಂಗಳೂರಿನ ಮೂಲದವರಾಗಿದ್ದಾರೆ. ಯಾವ ಧರ್ಮ ಅಂತ ಕೇಳಿ ಹಿಂದೂ ಪ್ರವಾಸಿಗರ ಮೇಲೆಯೇ ಗುಂಡಿನ ದಾಳಿ ಮಾಡೋದ್ರ ಮೂಲಕ ಇಲ್ಲಿ ಉಗ್ರರು ಕುಕೃತ್ಯವನ್ನ ಎಸಗಿದ್ದಾರೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಹೆಸರಾಗಿರುವಂತಹ ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಟ್ರಕ್ಕಿಂಗ್ಗೆ ಹೋಗಿದ್ದ ಪ್ರವಾಸಿಗರ ಮೇಲೆ ಉಗ್ರರು ಮನಬಂದಂತೆ ಗುಂಡಿನ ದಾಳಿಯನ್ನ ನಡೆಸಿರುವಂಥದ್ದು. ಇನ್ನು ಗುಂಡಿನ ದಾಳಿಯಲ್ಲಿ ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಮತ್ತು ದಾವಣಗೆರೆಯ ಭರತ್ ಭೂಷಣ್ ಎಂಬುವವರು ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಆದರೆ ಗುಂಡಿನ ದಾಳಿಯಲ್ಲಿ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮತ್ತು ಮಗ ಸುರಕ್ಷಿತರಾಗಿದ್ದಾರೆ. ಇನ್ನು 7 ಮಂದಿಗೆ ಗಂಭೀರ ಗಾಯಗಳಾಗಿವೆ. मैं मंजुनाथ शिवमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं. अब हमारा कश्मीर टूर का दूसरा दिन है. कल हम बोट हाउस में ठहरे थे. बोट हाउस तो बहुत अच्छा था. अब हम शिकारा राइड कर रहे हैं. शिकारा राइड कर रहे हैं कश्मीर में. शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर्स है. बहुत अच्छा लगा, बहुत अच्छा सर्विस. धन्यवाद. थैंक यू काजल मैम. मैं मंजुनाथ शिवमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं.